ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 2026ರ SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 3 ಪ್ರಥಮ ಭಾಷೆ ಕನ್ನಡ 23/2/2026ರಂದು ಕೊನೆ ಕ್ಷಣದ ತಯಾರಿಯ ಪ್ರಶ್ನೆಯ ಎರಡನೇ ಭಾಗದ ವಿಡಿಯೋ ಇದಾಗಿತ್ತು. ಸೊ ಫಸ್ಟ್ ಪಾರ್ಟನ್ನು ನೋಡಿ, ಅದರಲ್ಲಿ 1ರಿಂದ 8 ಪಾಠದ ಗದ್ಯಪಾಠದಿಂದ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಪದ್ಯಪಾಠ, ಪೂರಕ ಪಾಠ, ರಚನೆ, ಇದರಲ್ಲಿ ಪತ್ರ, ನಿಬಂಧ ಮತ್ತು ಗಾದೆ ಮಾತುಗಳನ್ನು ಕೊಡ್ತಾ ಇದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ಇಲ್ಲಿ ತನಕ ನಾನು 50 ಮಾರ್ಕ್ಸ್ ವಿಡಿಯೋ ಹಾಕಿದ್ದೀನಿ. ಪಾಸಿಂಗ್ ಪ್ಯಾಕೇಜ್ ಯಾರಿಗೆ ಬೇಕು ಅದು 50 ಅಂಕಗಳ ಫಿಕ್ಸ್ ಕ್ವಶನ್ ಇದೆ, ಅದನ್ನು ನೋಡಿ. ನಿಮಗೆ ಬಹು ನಿರೀಕ್ಷಿತ ಪ್ರಶ್ನೆಗಳು ಅಂತ ವಿಡಿಯೋ ಬಂದಿದ್ದಾವೆ. ಅದರಲ್ಲಿ 1ರಿಂದ 4 ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ. ಇನ್ನು ಯಾರಿಗೆ ಸ್ಕೋರ್ ಮಾಡಬೇಕನ್ನೋರು 100 ಅಂಕಗಳ ಸ್ಕೋರಿಂಗ್ ಪ್ಯಾಕೇಜ್ ಅಂತ ವಿಡಿಯೋ ಇದೆ. ಅಲ್ಲಿ ಪ್ರತಿ ಪಾಠದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಟ್ಟಿದ್ದೀನಿ. ಇವಿಷ್ಟು ಎಲ್ಲ ಏನಾದವಪ್ಪ ಅಂದ್ರೆ SSLC 26 ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಂತಲೇ ಒಂದು ಪೇಜ್ ಇದೆ. ಆ ಪೇಜಲ್ಲಿ ಹೋಗಿ ಪ್ಲೇಲಿಸ್ಟಲ್ಲಿ ನೀವು ಹೋಗಿ ಅವುಗಳನ್ನು ನೋಡಿ ಅಂತ ಹೇಳ್ತಾ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಖಂಡಿತವಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ, ಪ್ರಶ್ನೆಗಳು ಬಂದೇ ಬರ್ತವೆ. ಸಂಕಲ್ಪ ಗೀತೆಯ ವೇಟೇಜ್ ಬಂದುಬಿಟ್ಟು 4 ಅಂಕ. ಫಸ್ಟ್ ಪದ್ಯನೇ ಕಲುಷಿತವಾದಿದಿಂದ ಹಿಡಿದು ಮುಟ್ಟೋಣ. ಇದು ಯಾವತ್ತೂ ಕೂಡ ಕೇಳ್ತಾ ಇದ್ದಾರೆ. ಇದು ಕೇಳದೇ ಇದ್ದರೆ ಸಂಕಲ್ಪ ಮತ್ತು ಅನುಷ್ಠಾನದ ಕುರಿತು ಕವಿ GS ಶಿವರುದ್ರಪ್ಪನವರ ಅಭಿಪ್ರಾಯ, ಅಥವಾ ಈ ಪದ್ಯದಲ್ಲಿ 1-2 ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಭಾವಾರ್ಥಕ್ಕೆ ಪದ್ಯದ ಸಾಲುಗಳಂದರೆ, ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ, ಮನುಜರ ನಡುವನ ಅಡ್ಡಗೋಡೆಗಳ ಕೆಡುವುತ ಸೇತುವೆ ಯಾಗೋಣ, ಅಥವಾ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ, ಭಯ ಸಂಶಯದಳು ಕಂದಿದ ಕನ್ನಳು ನಾಳಿನ ಕನಸು ಬಿತ್ತೋಣ ಅಂತ ಇದೆ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ನೆಕ್ಸ್ಟ್ ಹೋಗೋಣ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ? ಇದು ವೇಟೇಜ್ ಬಂದುಬಿಟ್ಟು 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ಪ್ರತಿದಿನ ಎಕ್ಸಾಮ್ ಟೈಮಲ್ಲಿ ಸಂಜೆ 6 ಮತ್ತು ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ. ಈ ಲೈವ್ ಕ್ಲಾಸ್ ಲಿಂಕನ್ನು ನಮ್ಮ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಮತ್ತು ಚಾನಲ್ಗಳನ್ನು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಕೊಟ್ಟಿರ್ತೀವಿ. ಲಿಂಕ್ ಕೊಡ್ತೀನಿ, ಅವುಗಳಿಗೆ ಬಂದು ಜಾಯ್ನ್ ಆಗಿ ಫ್ರೀಯಾಗಿ ನೀವು ಪ್ರಶ್ನೆಗಳನ್ನು, ಕ್ವಶನ್ ಆನ್ಸರ್ಗಳನ್ನು ನೋಡ್ಬೋದು. ಈ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತಕ್ಕಂಥ ಪದ್ಯಪಾಠದಲ್ಲಿ 2 ಮೋಸ್ಟ್ ಇಂಪಾರ್ಟೆಂಟ್ 2 ಪ್ರಶ್ನೆ 2 ಅಂಕಕ್ಕೆ ಬರ್ತಕ್ಕಂಥದ್ದು. ಅದರಲ್ಲಿ ಒಂದೇದು ಏನಪ್ಪ ಅಂದರೆ, ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ, ಅಥವಾ ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ ಅನ್ನೋದನ್ನು ಪ್ರಶ್ನೆ ಇದ್ದಾವೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಇದಲ್ಲದೆ ನಿಮಗೆ ಕವಿ ಪರಿಚಯ ದ.ರಾ ಬೇಂದ್ರೆ ಇದೆ 3 ಅಂಕಕ್ಕೆ. ಇಲ್ಲಿ ಇವೆರಡು ಪದ್ಯದ ಸಾಲಿತ್ತು. ಸಾರ್ವಭೌಮರ ನೆತ್ತಿಯ ಕುಕ್ಕಿ ಮಂಗಳ ಲೋಕದ ಅಂಗಳಕೇರಿ. ಇದರ ಬದಲಾಗಿ ಈ 3 ಸಾಲುಗಳು ಪದ್ಯದ ಒಳಗಿನೇ ಕೊಟ್ಟಿದ್ದೀನಿ. ಸಂದರ್ಭ ಅದು ಮುಗಿಲಿಗೆ ರೆಕ್ಕೆಗಳು ಒಡೆದವು ಅಣ್ಣ, ಮನ್ವಂತರಗಳ ಭಾಗ್ಯವ ತೆರೆಸಿ, ಬಲ್ಲರು ಯಾರ ಹಾಕಿದ ಹೊಂಚ ಅಂತ ಇದೆ. ಸೊ ಪದ್ಯದ ಒಳಗಿನ ಸಾಲುಗಳಿದ್ದಾವೆ. ಸಂದರ್ಭಕ್ಕೆ ಸ್ವಲ್ಪ ನೋಡ್ಕೊಂಡು ಹೋಗಿ. 3ನೇ ಪದ್ಯ ಕೌರವೇಂದ್ರನ ಹಾಕೊಂಡೆ ನೀನು. ಇದು ಕೂಡ 4 ಅಂಕದ ವೇಟೇಜ್. ಸೊ ಚೆನ್ನಾಗಿ ಪದ್ಯ ಕಲಿಬೇಕು. ಮಾರಿ ಗೌತನವಾಯಿತು ದಿಂದ ಹಿಡಿದು ರಾಜೀವ ಸಕನಾನೆ. ಸೊ ಈ ಸರಿ ಬಂದರೆ ಬರ್ಬೋದು. ಇಲ್ಲಿ ಕರ್ಣನಿಗೆ ಶ್ರೀಕೃಷ್ಣ ಒಡ್ಡಿದ ಆಮಿಷಗಳು ಅಥವಾ ಕರ್ಣನ ನಿರ್ಧಾರ ಸರಿ ಎನ್ನುವಿರ ಏಕೆ ಅಂತಕ್ಕಂಥದ್ದು 8 ವಾಕ್ಯದ ಪ್ರಶ್ನೆ ಇತ್ತು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. 2 ಭಾವಾರ್ಥಕ್ಕೆ ನಾನು ಕೊಟ್ಟಿದ್ದೀನಿ. ಸೊ ಇದು ಬರಲಿಲ್ಲ ಅಂದರೆ ಭೇದವಿಲ್ಲಲೇ ಕರ್ಣ ನಿಮ್ಮೋಳು ಅಂತ ಇದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದ್ಯ. ಇದು ಬರಲಿಲ್ಲ ಅಂದರೆ ನಿಮಗೆ ಮೌಲ್ಯಾಧಾರಿತ ಸಾರಾಂಶಕ್ಕೆ ಕೊರಳ ಸೆಲೆ ಹಿಗ್ಗಿದವು ದೃಗ್ಜಲದಿಂದ ಹಿಡಿದು ಚಿಂತಿಸಿದ ಅಂತ ಇದೆ ನೋಡಿ. ಇದು ಇಂಪಾರ್ಟೆಂಟ್ ಇತ್ತು. ಓಕೆನಾ? ಇವೆರಡು ಚೆನ್ನಾಗಿ ನೋಡ್ಕೊಡ್ರಿ. ಮೌಲ್ಯಾಧಾರಿತ ಸಾರಾಂಶಕ್ಕೆ ನಿಮಗೆ ಬರ್ತಕ್ಕಂಥ ಪ್ರಶ್ನೆ. ಇನ್ನೂ ಒಂದು ಕೊಟ್ಟಿದ್ದೀನಿ, ವೀರ ಕೌರವರಾಯನೇ ದಾತಾರನಾಥನ ಹಗೆಯ ಹಗೆಕೈ ಅಂತ ಇದೆ. ಇದು ಕೂಡ ಇಂಪಾರ್ಟೆಂಟ್. 9ನೇ ಸ್ಟಾಂಜ ಇತ್ತು. ಇನ್ನು ಛಲಮನೆ ಮೆರುವಂದಿಂದ ನಿಮಗೆ 3 ಅಂಕದಲ್ಲಿ ವಿಶೇಷವಾಗಿ ರನ್ನನ ಬಗ್ಗೆ ಮೊನ್ನೆ ನಿಮಗೆ ಕವಿ ಪರಿಚಯ ಕೇಳಿದರು. ಇಲ್ಲಿ ಇವೆರಡು ಪದ್ಯದ ಸಾಲುಗಳಿದ್ದಾವೆ. ನೆಲಕಿರೆನೆಂದು ಬೆಗೆದಿರೆ ಛಲಕಿರೆವೆಂ, ಸಮರದೊಳನೆಗೆಜ್ಜ ಪೇರಿಮಾವುದು ಕಜ್ಜಂ. ಇವೆರಡು ಮೋಸ್ಟ್ ಪ್ರತಿ ಸರಿ ಇವೇ ಕೇಳ್ತಾ ಇದ್ದಾರೆ. ಇವೆರಡು ನಾನು ಹೊಸ ಕೊಟ್ಟಿದ್ದೀನಿ. ಸಮಕಟ್ಟೀಂ ಬಂದೇನ ಹಿತರೋಳು ಸಂಧಿಯನಂ, ಛಲಕಿರ್ವೆಂ ಪಾಂಡವ ಸುತರೋಳಿ ನೆಲವಿದು ಪಾ ಅಂತ ಇದೆ. ಇವೆರಡು ಪದ್ಯದ ಒಳಗಿನ ಸಾಲುಗಳನ್ನು ನಿಮಗೆ ಸಂದರ್ಭಕ್ಕೆ ಬಂದರೂ ಕೂಡ ಬರಬಹುದು. ಇನ್ನು ಹಸಿರು ಅಂತಕ್ಕಂಥ ಪದ್ಯಪಾಠದಲ್ಲಿ ನೋಡೋದಾದರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಕುವೆಂಪು. ಆಲ್ರೆಡಿ ಫಸ್ಟ್ ಪ್ರಿಪ್ರೇಟ್ರಿಗೆ ಕೇಳಿದರು. ಸೊ ಇವಾಗೂ ಕೂಡ ಬಂದರೂ ಬರ್ಬೋದು. 2 ಪದ್ಯದ ಲಾಸ್ಟ್ ಸಾಲು ಯಾವುದಪ್ಪ ಅಂದರೆ, ಹಸುರಾದುದು ಕವಿ ಆತ್ಮಂ ಮತ್ತು ಈ ಬೇರೆ ಬಣ್ಣವನೇ ಕಾಣೆ. ಇವು ಬಿಟ್ಟು ನಿಮ್ಗೆ ಯಾವ ಬರ್ಬೋದು? ಹಸಿರು ಗದ್ದೆಯ ಬಯಲು, ಗಿಳಿಯದೆ ಬಣ್ಣದ ನೋಟ, ಎಲ್ಲರಿನ ತಂಪು ಹಸಿರು ಅಂತಕ್ಕಂಥದ್ದು 3 ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂದರ್ಭಗಳನ್ನು ನಾವು ನಿಮಗೆ ಹೇಳ್ಬೋದು. ಇನ್ನು ಹಲಗಲಿ ಬೇಡರಲ್ಲಿ 1 ಅಂಕ ಮತ್ತು 2 ಅಂಕದ ಒಂದೊಂದು ಪ್ರಶ್ನೆಗಳು ಬರ್ತವೆ. ಸೊ 1 ಮಾರ್ಕ್ಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಮೊದಲ ಪ್ರಶ್ನೆಯೇ, ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಏನು, ಹಲಗಲಿ ಗ್ರಾಮ ಎಲ್ಲಿದೆ, ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣ. ಇವು ಇಂಪಾರ್ಟೆಂಟು. ಇನ್ನು 2 ಮಾರ್ಕ್ಸ್ಗೆ ಹಲಗಲಿ ಬೇಡರು ದಂಗೆ ಏಳಲು ಕಾರಣ, ಹಲಗಲಿಗೆ ದಂಡು ಬರಲು ಕಾರಣ, ದಂಡು ಹಲಗಲಿ ಮೇಲೆ ಹೇಗೆ ದಾಳಿ ಮಾಡಿತ್ತು ಅನ್ನೋದು. ಸೊ ಇಷ್ಟು ನೋಡ್ಕೊಂಡು ಹೋದರೂ ಕೂಡ ಇಲ್ಲಿಂದ ಆರಾಮಾಗಿ 3 ಮಾರ್ಕ್ಸನ್ನು ನೀವೇನು ಮಾಡ್ತೀರಿ, ಪಡಿತೀರಿ. ಇನ್ನು ವೀರಲವದಿಂದ ನಿಮಗೆ ಪದ್ಯ ಬರಲೇಬೇಕು. ತೆಗೆದುತ್ತರೆಯ ಮುರಿದು ನಿಂತಿರ್ದನವರೆಗೆ ಇದೆ.
ಲವ ಯಜ್ಞಾಂಶ ಕಟ್ಟಲು ಕಾರಣವೇನು ಅಂತಕ್ಕಂಥ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿನೂ ಕೂಡ ನಾನು ಇನ್ ಕೇಸ್ ಇವು ಬರಲಿಲ್ಲ ಅಂದರೆ ಯಾವ ಮೌಲ್ಯಾಧಾರಿತ ಸಾರಾಂಶ ಓದಬೇಕಪ್ಪ ಅಂತಂದ್ರೆ ಎತ್ತನ ತುರಗವಿದು ಪಕ್ಕು ಪೂದೋಟಮಂ ಅಂತ ಇದೆ, ಅಥವಾ ಊರ್ವಿಯೊಳ ಕೌಶಲ್ಯ ಪಡೆದ ಕುವರಂ ರಾಮ ಅಂತಕ್ಕಂಥದ್ದಿದೆ. ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೌಲ್ಯಾಧಾರಿತ ಸಾರಾಂಶವನ್ನು ಬರಲಿಕ್ಕಿರ್ತಕ್ಕಂಥ ಪದ್ಯದ ಸಾಲುಗಳು. ಇನ್ನು ಕೆಮ್ಮನೆ ಮೀಸೆ ಒತ್ತನದಲ್ಲಿ 1 ಅಂಕ ಮತ್ತು 3 ಅಂಕ ಇದೆ. ಸೊ 1 ಅಂಕಕ್ಕೆ ಬರ್ತಕ್ಕಂಥದ್ದು ದ್ರೋಣ ಪರಶುರಾಮರಲ್ಲಿಗೆ ಏಕೆ ಬಂದ, ದ್ರೋಣ ಯಾರೊಡನೆ ಪರಶುರಾಮನ ಬಳಿಗೆ ಬಂದ. ಇವೇ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಇನ್ನು ಕುಂಭ ಸಂಭವ ಎಂದರೆ ಯಾರು, ಸೊ ಪ್ರಿಪ್ರೇಟರಿ 1ಗೆ ಕೇಳಿದರು. ಭಾರ್ಗವ ಎಂದರೆ ಯಾರು, ಇದು ಕೂಡ ಇಂಪಾರ್ಟೆಂಟ್. ಇನ್ನು ಪಂಪನ ಬಗ್ಗೆ ಮನೆ ಪರಿಚಯ ಬಂದಿತ್ತು ಅನಿಸುತ್ತೆ ನಿಮಗೆ, ಎಸ್. ಇನ್ನು ಸ್ವಾರಸ್ಯದಲ್ಲಿ ವಿದ್ಯಾಧನಮೇ ಧನ ಮುಪ್ಪದು ಎಂತು ನಾಲಿನಿಗಪ್ಪರೆ ಮಾನಸರ್, ಇವೆರಡೂ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಸಂದರ್ಭ. ಇಷ್ಟು ನೋಡಿದರೂ ಕೆಮ್ಮನೆ ಮೀಸೆ ಒತ್ತನದಿಂದ ಆರಾಮಾಗಿ ಮಾರ್ಕ್ಸನ್ನು ಪಡಿತೀರಿ. ಇನ್ನು ವಸಂತ ಮುಖತೋರಲಿಲ್ಲ, ಅಲ್ಲಿ 1 ಅಂಕದ ಪ್ರಶ್ನೆಗಳಿದ್ದಾವೆ. ಒಂದು 5 ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್. ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ, ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ, ಬಾಲರವಿ ಎಲ್ಲಿ ಸೊರಗಿದ್ದಾನೆ, ವಸಂತ ಎಲ್ಲಿಗೆ ಬರಲು ಹೆದರಿದನು, ಮುಗುಳು ನಗೆ ಎಲ್ಲಿ ಬೀರಿತ್ತು ಅಂತ ಇತ್ತು. ಇನ್ನೊಂದಿದೆ ಪುಟ್ಟಪೋರಿಯ ಅಮ್ಮ ಹೇಗೆ ಮಲಗಿದ್ದಾಳೆ ಅನ್ನೋದಿದೆ, ಗೋರುತ್ತಾ ಮಲಗಿದ್ದಾಳೆ ಅಂತ ಬರ್ತದೆ, ಅದು ನೋಡ್ಕೊಡ್ರಿ. ಇನ್ನು ಭಗತ್ ಸಿಂಗ್ದಲ್ಲಿ 2 ಅಂಕಕ್ಕೆ ಬರ್ತಕ್ಕಂಥ 3 ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನು ಹೇಳ್ತಾನೆ, ಇನ್ನು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ ಏನು, ಇನ್ನು ಭಗತ್ ಸಿಂಗ್ ಹೇಗೆ ಅಮರನಾದ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಇನ್ನು ಉದಾತ್ತ ಚಿಂತನೆಗಳಲ್ಲಿ ನಾನು 3 ಮಂದಿ ಬಗ್ಗೆ ನಿಮಗೆ ಈಗ ಇರ್ತಕ್ಕಂಥ ಪ್ರಶ್ನೆ. ಫಸ್ಟ್ ಈ ಸಾರಿ ಬರ್ತಕ್ಕಂಥದ್ದು ಮೋಸ್ಟು ಅಂದವಾದ ಬರವಣಿಗೆ. ಎಸ್, ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ಬರೀಬೇಕು. ಅಥವಾ ಈ ವಿವೇಕಾನಂದರ 2 ಪ್ರಶ್ನೆಗಳಿದ್ದಾವೆ. ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗೋದು ಯಾವಾಗ, ಅಥವಾ ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯ. ಇದು ಅಂಟು ದಿ ಲಾಸ್ಟ್ನಲ್ಲಿರ್ತಕ್ಕಂಥ ಸಿದ್ಧಾಂತಗಳು ಅನ್ನೋದನ್ನು ನಿಮಗೆ ಸ್ಟೇಟ್ ಪ್ರಿಪ್ರೇಟರಿ 1ನಲ್ಲಿ ಏನು ಮಾಡಿದ್ದು ಪ್ರಶ್ನೆಗಳನ್ನು ಬಂದಿತ್ತು. ಬಟ್ ಅಂದವಾದ ಬರವಣಿಗೆ ಮತ್ತು ವಿವೇಕಾನಂದರ 2 ಪ್ರಶ್ನೆಗಳಿದ್ದಾವಲ್ಲ, ಅದು ಇಂಪಾರ್ಟೆಂಟ್. ಇನ್ನು ವಚನಗಳಲ್ಲಿ ಎಸ್ ಫಸ್ಟ್ ನೋಡ್ಕೊಂಡೋಗಿ, ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವ್ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ, ಸೊ ನಾಳೆ ಬಂದರೆ ಬರ್ಬೋದು. ಇನ್ನು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವ್ ಅಭಿಪ್ರಾಯ, ಇದು ಪ್ರಿಪ್ರೇಟರಿ 1ಗೆ ಕೇಳಿದರು, ಇದು ಪ್ರಿಪ್ರೇಟರಿ 2ಗೆ ಕೇಳಿದರು. ಓಕೆನಾ. ಇನ್ನು ನಾನು ಪ್ರಾರಸ್ಥ ಬಿಟ್ಟ ಕತೆ ಮತ್ತು ಶುಕನಾಸನ ಉಪದೇಶ 2ರಲ್ಲಿ ಕೂಡ ಒಂದೇ ಪ್ರಶ್ನೆ ಕೇಳ್ತಾರೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಪೈಗಳ ತಮ್ಮನ ನೂಲು ಮದುವೆ ದಿನ ಏನು ಸಿದ್ಧತೆಗಳಾಗಿತ್ತಿತ್ತು, ಆಮೇಲೆ ಪ್ರಾಸ ಬಿಟ್ಟು ಬರೆಯಲು ಯೋಚಿಸಿದ ಪೈಗಳು ಪ್ರಾಸ ಇಟ್ಟೇ ಬರೆಯಲು ಕಾರಣ, ಗುರುಪದೇಶದ ಗುಣಗಳು, ರಾಜರ ಪ್ರಕೃತಿ ಹೇಗಿರ್ತದೆ. ಈ 4ರಲ್ಲಿ ಒಂದಂತೂ ಕೂಡ ನಿಮಗೆ ಗ್ಯಾರಂಟಿಯಾಗಿ ಬರ್ತದೆ, ಇದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಇನ್ನು ಪತ್ರಲೇಖನ ನೋಡಿ, ಇಷ್ಟೇ ಪತ್ರಗಳನ್ನು ಕಲಿಯೋದಿದೆ. ಒಂದೇದು ಇವೆಲ್ಲ ಮನವಿ ಪತ್ರಗಳಿದ್ದಾವೆ, ನಿಮಗೆ ಗೊತ್ತಿರಲಿ. ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ, ಸಾರ್ವಜನಿಕ ಗ್ರಂಥಾಲಯ ಮಂಜೂರು ಮಾಡುವಂತೆ, ಬೀದಿ ನಾಯಿಗಳ ಕಡಿವಾಣ ಹಾಕುವಂತೆ, ನೆಹರು ತಾರಾಲಯ ವೀಕ್ಷಣೆಗೆ ಸಮಯಾವಕಾಶ ಕೋರಿ ನಿಗದಿ, ವಿದ್ಯುತ್ ತಂತಿ ಮೇಲಿನ ತೆರವುಗಳನ್ನು ಮಾಡಲಿಕ್ಕೆ ವಿದ್ಯುತ್ ಶಕ್ತಿ ಮಂಡಳಿಗೆ ಪತ್ರ ಬರೀತಕ್ಕಂಥದ್ದು. ಈ 5ರಲ್ಲಿ ಒಂದಂತೂ ಕೂಡ ನಿಮಗೆ ಫಿಕ್ಸ್ ಆಗಿ ಬಂದೇ ಬರ್ತಕ್ಕಂಥ ಪ್ರಶ್ನೆ. ಓಕೆನಾ, ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇನ್ನು ಪ್ರಬಂಧ, ಭಾಳ ಜನರದ್ದು ಪ್ರಬಂಧದ ಬಗ್ಗೆ ಎಲ್ಲ ಟೆನ್ಷನ್. ಸರ್ ಯಾವ್ದು ಪ್ರಬಂಧ ಬರ್ತದ್ರಿ. ಇಲ್ಲಿ ಈ 8 ಪ್ರಬಂಧಗಳು ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿತ್ತು. ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಕನ್ನಡ ಭಾಷೆ ಬೆಳವಣಿಗೆ ಮತ್ತು ಸವಾಲು, ರಾಷ್ಟ್ರೀಯ ಭಾವೈಕ್ಯ, ಶಾಲಾ ಸಂಸತ್ತು ಚುನಾವಣಾ ಪ್ರಕ್ರಿಯೆ ಮಹತ್ವ, ಗ್ರಂಥಾಲಯದ ಮಹತ್ವ, ಭಾವೈಕ್ಯತೆ ಬೆಳೆಸಲು ಕ್ರೀಡೆಗಳ ಪಾತ್ರ, ಸಾಮಾಜಿಕ ಪಿಡುಗುಗಳು, ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು. ಆಮೇಲೆ ಇವು ಬಿಟ್ಟು ಯಾವ ಇದಾವಂತಂದರೆ ಮಹಿಳಾ ಸಬಲೀಕರಣ, ತ್ಯಾಜ್ಯ ವಸ್ತು ನಿರ್ವಹಣೆ, ಪ್ರಾಚ್ಯವಸ್ತು ಸಂರಕ್ಷಣೆ, ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯಗಳ ಸಾಮಾಜಿಕ ಮಹತ್ವ. ಸೊ ಈ ಸರಿ ಒಂದು 3 ಇಂಪಾರ್ಟೆಂಟ್ ನನಗೆ ಅನ್ನಿಸ್ತದೆ. ಫಸ್ಟ್ ಒನ್ ರಾಷ್ಟ್ರೀಯ ಹಬ್ಬ ಬರ್ಬೋದು ಅಥವಾ ರಾಷ್ಟ್ರೀಯ ಭಾವೈಕ್ಯ ಬರ್ಬೋದು, ಇದು ಇಂಪಾರ್ಟೆಂಟ್. 2ನೇದು ಗ್ರಂಥಾಲಯ ಅಂತ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ. ಗ್ರಂಥಾಲಯ ಬರ್ತದೆ ಇಲ್ಲ ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯದ ಮಹತ್ವ, ಇದು ನೋಡ್ಕೊಂಡು ಹೋಗಿ. ಓಕೆನಾ. ಇನ್ನು ಪ್ರಾಚ್ಯವಸ್ತು ಸಂರಕ್ಷಣೆ ನೋಡ್ಕೊಂಡೋಗಿ, ಪ್ರಾಚ್ಯವಸ್ತು ಸಂರಕ್ಷಣೆ. ಸೊ ನಾನು ನಿಮಗೆ ಟೋಟಲಿ 5 ಹೇಳಿದ್ದೀನಿ. ರಾಷ್ಟ್ರೀಯ ಹಬ್ಬಗಳು ಅಥವಾ ರಾಷ್ಟ್ರೀಯ ಭಾವೈಕ್ಯ, ಗ್ರಂಥಾಲಯದ ಮಹತ್ವ ಅಥವಾ ಅಕ್ಷರ ದಾಸೋಹ ಮತ್ತು ಕ್ಷೀರ ಭಾಗ್ಯದ ಮಹತ್ವ, ಪ್ರಾಚ್ಯವಸ್ತು ಸಂರಕ್ಷಣೆ. ಇದರಲ್ಲಿ ಒಂದಂತೂ ಕೂಡ ನನಗೆ ನಾಳೆ ಬರ್ತಕ್ಕಂಥ ಚಾನ್ಸಸ್ ಇದೆ ಅನಿಸುತ್ತೆ, ಯಾಕಂದರೆ ಲಾಸ್ಟ್ ನಾವು PYQಗಳನ್ನು ಮತ್ತು ಪ್ರಿಪ್ರೇಷನ್ಗಳನ್ನು ನೋಡಿದಾಗ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದು ಗಾದೆ ಮಾತು, ಕೈ ಕೆಸರಾದರೆ ಬಾಯಿ ಮೊಸರು, ಮನಸ್ಸಿದ್ದರೆ ಮಾರ್ಗ, ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ, ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ, ಆಳಾಗಬಲ್ಲವನು ಅರಸನಾಗಬಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ. ಇನ್ನು LBAದಲ್ಲಿ ಯಾವಿದ್ದಾವೆ ನೋಡಿ, ಎಸ್ ಮಾತೆ ಮುತ್ತು ಮಾತೆ ಮೃತ್ಯು, ಬೆಳೆಯುವ ಸಿರಿ ಮೊಳಕೆಯಲ್ಲಿ, ಕೂಡಿ ಬಾಳಿದರೆ ಸ್ವರ್ಗ ಸುಖ, ತಾಳಿದವನು ಬಾಳಿಯಾನು. ಸ್ವಲ್ಪ ಇವೇ ನೋಡ್ಕೊಂಡು ಹೋಗಿ. ಈ 4ರಲ್ಲಿ ಒಂದಂತೂ ಕೂಡ ನನಗೆ ಫಿಕ್ಸ್ ಆಗಿ ಬರ್ತದೆ ಅಂತ ಅನ್ನಿಸ್ತದೆ, ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ಓಕೆ, ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ಪದ್ಯಪಾಠದ್ದು, ಪೂರಕ ಪಾಠದ್ದು, ಗಾದೆ ಮಾತು, ಪತ್ರ ಮತ್ತು ನಿಬಂಧಗಳನ್ನು ಹೇಳಿದ್ದೀನಿ. ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ.
ಪ್ರತಿ ಎಕ್ಸಾಮ್ ಟೈಮಲ್ಲಿ ಸಂಜೆ 6 ಗಂಟೆಗೆ ರಾತ್ರಿ 9 ಗಂಟೆಗೆ ಫ್ರೀ ಲೈವ್ ಕ್ಲಾಸ್ ಇರ್ತದೆ. ಅಲ್ಲಿ ಕ್ವಶನ್ ಆನ್ಸರ್ಸ್ಗಳನ್ನ ನಿಮಗೆ ಡಿಸ್ಕಸ್ ಮಾಡ್ತೀವಿ. ಅವುಗಳ ಲಿಂಕನ್ನು ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಹಾಕಿರ್ತೀವಿ. ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನು ಬಹುನಿರೀಕ್ಷಿತ ಪ್ರಶ್ನೆಗಳು ಮತ್ತು 100 ಮಾರ್ಕ್ಸ್ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ಬರ್ತಾವೆ, ತಪ್ಪದೇ ನೋಡಿ.